ಹೆಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ MJC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಂತೆ, ಪೇಪರ್ 2ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಪೇಪರ್ನಲ್ಲಿ ಬರುವಂತಹ ಅಂತಂದರೆ ಆಪ್ಷನಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನ ಬಿಡಿಸಿ ಅಂತ ಜಾಸ್ತಿ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಪೇಪರ್ ಅಥವಾ ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಬಯಸ್ತಕ್ಕಂಥವ್ರು ಯಾವ ರೀತಿಯಾಗಿ ಇಂಗ್ಲೀಷ್ಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿಯಾಗಿ 2 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಅನ್ನೋಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ನಾವು 2 ಮಾರ್ಕ್ಸ್ ಕ್ವೆಶನ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ 5 ಮಾರ್ಕ್ಸ್ಗೆ ಯಾವ ರೀತಿಯ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. 2 ಮಾರ್ಕ್ಸ್ ಕ್ವೆಶನ್ಸು ಗ್ರಾಮರ್ ಪಾರ್ಟ್ ಮೇಲೇ ಇರುತ್ತೆ. ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್ಸು ಸ್ವಲ್ಪ ಲೆಂದಿಯಾಗಿ ಆನ್ಸರ್ ಬರೆಯುವಂಥದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ ರೆಕಾರ್ಡ್ ರೈಟಿಂಗ್, ಆಮೇಲೆ ಡೈರಿ ರೈಟಿಂಗ್, ನೋಟಿಸ್ ರೈಟಿಂಗ್, ಆಮೇಲೆ ಪಿಕ್ಚರ್ ರೀಡಿಂಗ್, ಈ ರೀತಿಯಾಗಿ ಕ್ವೆಶನ್ಸು 5 ಮಾರ್ಕ್ಸ್ಗೆ ಬರುತ್ತೆ. ಸೊ ಅದನ್ನ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಫಸ್ಟ್ ನಾವು 2 ಮಾರ್ಕ್ಸ್ಗೆ ಬರುವಂಥ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಇವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿರುವಂಥ ಕ್ವೆಶನ್ಸು ಇವೆಲ್ಲವೂ ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳು. ಆಮೇಲೆ 1 to 50 ಅಂತಂದರೆ 50 ಮಾರ್ಕ್ಸ್, 50 ಕ್ವೆಶನ್ಸ್ವರೆಗೂ ಏನಿರುತ್ತೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. 1 ಮಾರ್ಕ್ಸ್ ಕ್ವೆಶನ್ಸು ಟು 51ದಿಂದ ಏನು ಸ್ಟಾರ್ಟ್ ಆಗುತ್ತೆ 2 ಮಾರ್ಕ್ಸ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಏನದಂದ್ರೆ 60 ಡೇಸ್ ಟೈಮ್ ಅದ ಎಲ್ರಿಗೂ. ಯಾಕಂತಂದ್ರೆ ವರ್ಕ್ ಮಾಡೋರ್ಗದು ಏನಾಗುತ್ತೆ ಡೈಲಿ ಕಡಿಮೆ ಟೈಮ್ ಸಿಗ್ತಾ ಇರುತ್ತೆ. ಯಾಕಂದರೆ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಫುಲ್ ಡೇ ನಿಮ್ಗೆ 60 ಡೇಸ್ ಸಿಗುತ್ತೆ. ಸೊ ಕರೆಕ್ಟಾಗಿ ಅಭ್ಯಾಸ ಮಾಡಿದ್ರೆ ಗ್ಯಾರಂಟಿ ಜಾಬ್ ನಿಮ್ದಾಗತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ನಂಬರ್ 51. ಇಲ್ಲಿ 51 ಕ್ವೆಶನ್ಸ್ ಇರುವಂಥದ್ದು ಫೋನೆಟಿಕ್ಸ್ ಮೇಲೆ. ಫೋನೆಟಿಕ್ಸ್ ಅಂತಂದರೆ ಸೌಂಡ್ಸ್ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಇದು ತುಂಬಾ ಈಸಿಯಾಗಿರುವಂಥದ್ದು ಫೋನೆಟಿಕ್ಸ್. ಇದ್ರ ಮೇಲೆ ಯಾವುದೇ ರೀತಿಯಾಗಿ ಮಾರ್ಕ್ಸನ್ನು ನೀವು ಕಳ್ಕೋಬಾರ್ದು. ಯಾಕಂತಂದರೆ ಇಲ್ಲಿ ಕೆಲವೊಂದಿಷ್ಟು ಸೌಂಡ್ಸ್ಗಳ ಮೇಲೆ ಏನಿರುತ್ತೆ 44 ಸೌಂಡ್ಸ್ ಬರುತ್ತೆ. ಆ 44 ಸೌಂಡ್ಸ್ ಯಾವುದು, ಯಾವ ರೀತಿಯಾಗಿ ನಾವು ಬರೀಬೇಕು ಅನ್ನುವಂಥದ್ದನ್ನು ಒಂದ್ಸಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಜಸ್ಟ್ ಕ್ವೆಶನ್ಸ್ ಯಾವ ರೀತಿಯಾಗಿ ಬಂದಿವೆ, ಅದನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಕ್ವೆಶನ್ ನಂಬರ್ 51. ಫೋನೆಟಿಕ್ ಸಿಂಬಾಲ್ಸ್ ಆರ್ ಗಿವನ್ ಬಿಲೋ. ಏನು ಮಾಡಿದ್ದಾರೆ, ಕೆಳಗಡೆ ಫೋನೆಟಿಕ್ ಸಿಂಬಾಲ್ಸ್ಗಳನ್ನ ಕೊಟ್ಟಿದ್ದಾರೆ. ಕ್ಯಾಟಗರೈಸ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರೆಕೆಟ್ಸ್. ಬ್ರೆಕೆಟಲ್ಲಿ ಏನು ಮಾಡಬೇಕು, ನಾವು ಕೊಟ್ಟಿರುವಂತಹ ವರ್ಡ್ಸ್ಗಳನ್ನು ಯಾವ ಸೌಂಡಿಗೆ ಯಾವ ವರ್ಡ್ ಸೂಟೇಬಲ್ ಆಗುತ್ತೆ ಅನ್ನೋದನ್ನು ಇಲ್ಲಿ 5 ಸಿಂಬಲ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು 5 ವರ್ಡ್ಸ್ಗಳನ್ನು ಯಾವ್ಯಾವ ವರ್ಡ್ಸು ಯಾವ ಸೌಂಡ್ಗೆ ಬರುತ್ತೆ ಅನ್ನೋದನ್ನು ಮ್ಯಾಚ್ ಮಾಡಬೇಕು. ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಒನ್ ಇರುವಂಥದ್ದು ಸ್ಕ್ರೀನಲ್ಲಿ ಕಾಣುವಂಥ ಸಿಂಬಾಲ್ ಏನದ ಅನ್ನುವಂಥ ಸೌಂಡು ಆ ಅನ್ನುವಂಥ ಸೌಂಡನ್ನು ಕೊಡುತ್ತೆ. ಆಮೇಲೆ ಸೆಕೆಂಡ್ ಒನ್ ಓ ಸೌಂಡನ್ನು ಕೊಡುತ್ತೆ. ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್ ಪ್ಲಸ್ ಅನ್ನುವಂಥ ಸೌಂಡ್ ಗೋ 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 ಈ ರೀತಿ ಅನ್ನುವಂಥ ಸೌಂಡ್ ಬರುತ್ತೆ. ಸೊ ಇಯ ಅನ್ನುವಂಥ ಸೌಂಡ್ ಬರುತ್ತೆ ನೆಕ್ಸ್ಟ್ ಒನ್. ಆಮೇಲೆ ಎ ಅನ್ನುವಂಥ ಸೌಂಡ್ ಬರುತ್ತೆ. ಸೊ ಕೆಳಗಡೆ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ಗೋ, ಮಾರ್ಚ್, ಕ್ಲಿಯರ್, ಮೋರ್, ಫಿಯರ್ಸ್, ಹೋಮ್, ಸ್ಟಾರ್, ಸ್ಟೇರ್, ಬಿಯರ್, ಸ್ಟೋರ್. ಇಷ್ಟು ಏನು ಮಾಡಿದ್ದಾರೆ ನಮಗವರು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಾ, ಫಸ್ಟ್ ಈ ವರ್ಡ್ಸ್ಗಳನ್ನು ಕ್ಲಿಯರಾಗಿ ಪ್ರೊನೌನ್ಸಿಯೇಷನ್ ಮಾಡಬೇಕು. ಸೊ ನಾವು ಯಾವಾಗ ಕ್ಲಿಯರಾಗಿ ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ ಆವಾಗ ಮಾತ್ರ ಏನಾಗುತ್ತೆ, ಇಲ್ಲಿ ಫೋನೆಟಿಕ್ ಸೌಂಡ್ ಮೇಲೆ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕಾಗತ್ತೆ. ಸೊ ಫಸ್ಟ್ ಒನ್ ಬರುವಂಥದ್ದು ಮಾರ್ಚ್, ಅನ್ನುವಂಥ ಸೌಂಡ್ ಬರುತ್ತೆ. ಮಾರ್ಚ್ ಆ್ಯಂಡ್ ಸ್ಟಾರ್ ಇವೆರಡು ಏನು ಬರುತ್ತೆ ಫಸ್ಟ್ ಒನ್ಗೆ ಬರುವಂಥದ್ದು. ನೆಕ್ಸ್ಟ್ ಮೋರ್ ಓ ಪ್ಲಸ್ ಸೇರಿರುವಂಥದ್ದು ಮೋರ್, ಸ್ಟೋರ್ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಬಂದು ಅದು ಆ್ಯಕ್ಚುಲಿ ಮಿಸ್ಟೇಕ್ ಆಗ್ಯದ. ಆ್ಯಕ್ಚುಲಿ ಪ್ಲಸ್ ಕೊಟ್ಟಿದ್ದಾರಲ್ಲಿ, ಅದು ಆ್ಯಕ್ಚುಲಿ ಪ್ಲಸ್ ಆಗಬೇಕಾಗಿರ್ತಕ್ಕಂಥದ್ದು. ಇಟ್ ಮೀನ್ಸ್ ಗೋ, ಹೋಮ್ ಈ ರೀತಿ. ನೆಕ್ಸ್ಟ್ ಪ್ಲಸ್ ಅನ್ನುವಂಥದ್ದು ಇಯರ್, ಕ್ಲಿಯರ್, ಫಿಯರ್ಸ್ ಅಂತಂದರೆ ಲಾಂಗ್ ಸೌಂಡ್ ಬರುವಂಥದ್ದು. ನೆಕ್ಸ್ಟ್ ಸ್ಟೇಯರ್ ಬರುತ್ತೆ ನೋಡಲ್ಲಿ, ಸ್ಟೇಯರ್, ಬಿಯರ್ ಅನ್ನುವಂಥದ್ದು. ಸೊ ಇವು ಏನಾಗುತ್ತೆ, ಇಷ್ಟನ್ನು ನಾವು ಮಾಡಿದಾಗ 2 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಸೊ ಇಲ್ಲಿ ಫೋನೆಟಿಕ್ಸ್ನ ಕೂಡ ನಾವು ಫೋನೆಟಿಕ್ಸ್ ತುಂಬಾ ಈಜಿ ಆಗಿರುವಂಥ ಟಾಪಿಕ್ಕು 1 or 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದರೆ ಏನಾಗುತ್ತೆ 2 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. ನೆಕ್ಸ್ಟ್ ನಾನು ಬೇಕಿದ್ದರೆ ನಿಮಗೇನಾದರೂ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ಫೋನೆಟಿಕ್ಸ್ ಮೇಲೆ ಕೂಡ ವಿಡಿಯೋನ ಮಾಡ್ತೀನಿ, ಆ್ಯಸ್ ಯು ವಿಶ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 52.
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಫ್ರೇಸಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂಥ ಫ್ರೇಸಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡಬೇಕು, ಆ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. 2 ಮಾರ್ಕ್ಸ್ ಕ್ವೆಶನ್ ಇದು. ಬ್ರ್ಯಾಕೆಟಲ್ಲಿ ಸ್ನೀಕ್ ಅವೇ ಅನ್ನುವಂಥದ್ದು, ಗೆಟ್ ಮ್ಯಾಡ್ ಅಟ್ ಅನ್ನುವಂಥದ್ದು, ನೆಕ್ಸ್ಟ್ ಗೆಟ್ ಅಪ್ಸೆಟ್, ನೆಕ್ಸ್ಟ್ ಗೆಟ್ ಆನ್. ಇಷ್ಟು ಏನಿವೆ ಇವು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಏನು ಮಾಡಿದ್ದಾರೆ, ಎ ಬಿ ಅಂತ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಅದಕ್ಕೆ ಸೂಟೇಬಲ್ ಆಗಿರುವಂಥ ಫ್ರೇಸಸ್ ಇದೆಯೋ ಅದನ್ನು ನಾವು ಅಲ್ಲಿ ಫಿಲ್ ಮಾಡಬೇಕು. ಫಸ್ಟ್ ಒನ್, ಮೈ ಮದರ್ ಡ್ಯಾಶ್ ಮೀ ವ್ಯಾನ್ ಶಿ ಸಾ ಐ ವಾಸ್ ಪ್ಲೇಯಿಂಗ್ ಮೊಬೈಲ್ ಗೇಮ್ಸ್. ನೆಕ್ಸ್ಟ್, ದ ಸ್ಟ್ರೀಟ್ ಅರ್ಚಿನ್ಸ್ ಡಿಸ್ಲಾಜ್ಡ್ many mangoes and they dash quietly. First one, my mother get mad at me when she saw I was playing mobile games. ನಾನು ಗೇಮ್ಸ್ಗಳನ್ನ ಆಟ ಆಡ್ತಿರ್ಬೇಕಾದ್ರೆ ನಮ್ಮ ಮದರ್ ಏನು ಮಾಡಿದರು, ತುಂಬಾ ಸಿಟ್ಟಿಗೇರಿ, ಒಂದು ರೀತಿ ಹುಚ್ಚರ ಥರ ಅಂತಂದರೆ ಗೆಟ್ ಮ್ಯಾಡ್ ಅಂತಂದರೆ ತುಂಬಾ ಸಿಟ್ಟಿಗೇರಿ, ಸಿಟ್ಟು ಮಾಡಿಕೊಂಡ್ರು ಅಂತ ಅನ್ನುವಂಥದ್ದು ಅರ್ಥವನ್ನು ಕೊಡುವಂಥದ್ದು ಗೆಟ್ ಮ್ಯಾಡ್ ಅಟ್ ಅನ್ನುವಂಥದ್ದು. ನೆಕ್ಸ್ಟ್ ಬಿ, ದ ಸ್ಟ್ರೀಟ್ ಅರ್ಚಿನ್ಸ್ ಡಿಸ್ಲಾಜ್ಡ್ ಮ್ಯಾನಿ ಮ್ಯಾಂಗೋಸ್ ಆ್ಯಂಡ್ ದೇ ಸ್ನೀಕ್ ಅವೇ ಕ್ವೈಟ್ಲಿ. ಇಲ್ಲಿ ಸ್ನೀಕ್ ಅವೇ ಅನ್ನುವಂಥದ್ದು ಫ್ರೇಸಸ್ ರೈಟ್ ಆಗುತ್ತೆ. ಇಲ್ಲಿ ಗೆಟ್ ಆನ್ ಕೂಡ ಬರಲ್ಲ, ಗೆಟ್ ಅಪ್ಸೆಟ್ ಅನ್ನುವಂಥದ್ದು ಕೂಡ ಬರಲ್ಲ, ಯಾಕಂದರೆ ಇಲ್ಲಿರುವಂಥದ್ದು ಮ್ಯಾಂಗೋಸು ಸ್ನೀಕ್ ಅವೇ ದೂರ ಹೋದ್ವು ಅಂತ. ಡಿಸ್ಲಾಜ್ಡ್ ಮ್ಯಾನಿ ಮ್ಯಾಂಗೋಸ್ ಆ್ಯಂಡ್ ದೇ ಸ್ನೀಕ್ ಅವೇ ಕ್ವೈಟ್ಲಿ. ಸೊ 52 2 ಕ್ವೆಶನ್ಸ್ ಆಯಿತು. ಸೊ ನಮಗೆ ನೆಕ್ಸ್ಟ್ ಕ್ವೆಶನ್ಸ್ ಹೋಗೋಣ. ಒಂದು ಫ್ರೇಸಸ್ ಮೇಲೆ ಬಂದಿರುವಂಥ ಕ್ವೆಶನು, ಇನ್ನೊಂದು ಫೊನೆಟಿಕ್ಸ್ ಮೇಲೆ ಬಂದಿರುವಂಥ ಕ್ವೆಶನು. ನೆಕ್ಸ್ಟ್ ಕ್ವೆಶನ್ ನೋಡುತ್ತಾ ಹೋಗೋಣ. ಕ್ವೆಶನ್ ನಂಬರ್ 53, ಮ್ಯಾಚ್ ದ ಮೀನಿಂಗ್ಸ್ ವಿತ್ ದ ವರ್ಡ್ಸ್ ಆರ್ ಎಕ್ಸ್ಪ್ರೆಷನ್ಸ್. ಇಲ್ಲಿ ಕೆಲವೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕೀವರ್ಡ್ಗಳನ್ನು ಬಿ ಪಾರ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನು ಬರೀಬೇಕು. ನಾನು ಆಲ್ರೆಡಿ ಬರೆದಿದ್ದೀನಿ. ಇಲ್ಲಿ ಕೊಟ್ಟಿರುವಂಥ ಬಿ ಪಾರ್ಟಲ್ಲಿ ಕೊಟ್ಟಿರುವಂಥ 3 ಆಪ್ಷನ್ಸ್ ಏನಿರುತ್ತೆ, ಎ ಬಿ ಸಿ, ಇವು ಹಿಂದೆ ಮುಂದೆ ಆಗಿರ್ತಾವೆ. ಅದನ್ನೇ ನಾನು ಆ್ಯಕ್ಚುಲಿ ನನ್ನ ವಿಡಿಯೋಗೋಸ್ಕರ ಸೀರಿಯಲಾಗಿ ಬರೆದಿದ್ದೀನಿ. ಫಸ್ಟ್ ಆಪ್ಷನ್ ಎ, ಫಸ್ಟ್ ಎ, ಐ ನ್ಯೂ ಎ ಮ್ಯಾನ್ ವಾಸ್ ಫಾಲೋವಿಂಗ್ ಮೀ, ಐ ವಾಸ್ ಸ್ಕೇರ್ಡ್ ಔಟ್ ಆಫ್ ಮೈ ವಿಟ್ಸ್ ಅಂತಂದರೆ ನೋಡು, ಐ ನ್ಯೂ ಎ ಮ್ಯಾನ್ ಅಂತ ನಾನೊಂದು ಒಬ್ಬ ಮನುಷ್ಯನ ನೋಡಿದೆ, ವಾಸ್ ಫಾಲೋವಿಂಗ್ ಮೀ, ನನ್ನ ಯಾರೊಬ್ಬರು ಫಾಲೋ ಮಾಡ್ತಾಯಿದ್ರು, ನಾನು ನೋಡಿದೆ. ಐ ವಾಸ್ ಸ್ಕೇರ್ಡ್ ಔಟ್ ಆಫ್ ಮೈ ವಿಟ್ಸ್, ನಾನು ಏನು ಮಾಡಿದೆ, ಸಿಕ್ಕಾಪಟ್ಟೆ ಭಯಪಟ್ಟೆ, ಚೀರಿದೆ ಅನ್ನುವಂಥದ್ದು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಈಸ್ ವೆರಿ ಫ್ರೈಟೆಂಡ್ ಅಂತಂದರೆ ಅಲ್ಲಿ ಹೇಳುವಂಥ ವ್ಯಕ್ತಿ ಫ್ರೈಟೆಂಡ್, ಭಯಪಟ್ಟಿದ್ದಾರೆ ಅಂತ ಅರ್ಥ. ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ಬರುವಂಥ ಕ್ವೆಶನ್ ಆಗಿದೆ. ಸೊ ಕ್ವೆಶನ್ ನಂಬರ್ ಬಿ, ಹಿ ನಿಯರ್ಲಿ ಜಂಪ್ಡ್ ಔಟ್ ಆಫ್ ಹಿಸ್ ಸ್ಕಿನ್ ವೆನ್ ಹಿ ಸಾ ದ ಬಾಲ್ ಕಮಿಂಗ್ ಟುವರ್ಡ್ಸ್ ಹಿಮ್ ಅಂತಂದರೆ ಬಾಲ್ ಒಂದು ಕಡೆ ಬರುವಾಗ ಏನು ಮಾಡಿದವ, ಜಂಪ್ ಆದ ಅನ್ನುವಂಥದ್ದು. ಸೊ ಇಟ್ ಈಸ್ ಫ್ರೈಟೆಂಡ್ ಬೈ ಸಮಥಿಂಗ್ ದಟ್ ಹ್ಯಾಪನ್ ಸಡನ್ಲಿ ಅಂತಂದರೆ ಇಲ್ಲಿ ಏನು ಸಡನ್ನಾಗಿ ಏನೋ ಒಂದು ಬರ್ತಾಯಿದೆ, ವಸ್ತು ನಮ್ಮ ಕಡೆ ಬರ್ತಾಯಿದೆ ಅಂದಾಗ ಅವ ಏನು ಮಾಡ್ತಾನೆ, ಸಡನ್ಲಿ ಚೇಂಜ್ ಆಗ್ತಿದ್ದಾನೆ ಅಥವಾ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ರೈಟ್ ಆನ್ಸರ್ ಈಸ್ ಫ್ರೈಟೆಂಡ್ ಬೈ ಸಮಥಿಂಗ್ ದಟ್ ಹ್ಯಾಪನ್ ಸಡನ್ಲಿ. ನೆಕ್ಸ್ಟ್ ಇದರೊಳಗೆ ಇನ್ನೊಂದು ಕೊಟ್ಟಿರುವಂಥದ್ದು ಆಪ್ಷನ್ ಕನ್ಫ್ಯೂಷನ್ಗೋಸ್ಕರ ಕೊಟ್ಟಿರ್ತಾರೆ, ಈಸ್ ಟು ಸ್ಕೇರ್ಡ್ ಟು ಮೂವ್ ಅನ್ನುವಂಥದ್ದು ಕೂಡ ನೆಕ್ಸ್ಟ್ ಎಕ್ಸ್ಟ್ರಾ ಕೊಟ್ಟಿರುವಂಥ ಆಪ್ಷನ್ ಇದು. ನೆಕ್ಸ್ಟ್ ಕ್ವೆಶನ್ ನಂಬರ್ 54, fill in the blanks with the appropriate form of the word given in the bracket. ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನ ತುಂಬಬೇಕು. ನೆಕ್ಸ್ಟ್ ಫಸ್ಟ್ ಕೊಟ್ಟಿರುವಂಥದ್ದು ಆಸ್ಕಿಂಗ್ ಫಾರ್ ಅನ್ನುವಂಥದ್ದು ವರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಡ್ಯಾಶ್ ಈಸ್ ಆ್ಯಂಡ್ ನೋಬಲ್ ಆ್ಯಸ್ ವಿಲ್ಲಿಂಗ್ನೆಸ್ ಟು. ಇಲ್ಲಿ ಫಾರ್ಗಿವ್ ಅನ್ನುವಂಥದ್ದು ವರ್ಡನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂಥದ್ದು. ಈ ಫಾರ್ಗಿವ್ ಅನ್ನುವಂಥ ವರ್ಡನ್ನು ನಾವೇನು ಮಾಡಬೇಕು, ಚೇಂಜ್ ಮಾಡಿಕೊಂಡು ಆ ವರ್ಬ್ ಫಾರ್ಮನ್ನು ಐಡೆಂಟಿಫೈ ಮಾಡಿಕೊಂಡು ಆ ಸೆಂಟೆನ್ಸನ್ನು ಕರೆಕ್ಟ್ ಮಾಡಬೇಕು. ಸೊ ಆಸ್ಕಿಂಗ್ ಫಾರ್ ಫಾರ್ಗಿವ್ನೆಸ್ ಆಗತ್ತೆ ಇಲ್ಲಿ. ಆಸ್ಕಿಂಗ್ ಫಾರ್ ಫಾರ್ಗಿವ್ನೆಸ್ ಈಸ್ ಆ್ಯಸ್ ನೋಬಲ್ ಆ್ಯಸ್ ವಿಲ್ಲಿಂಗ್ನೆಸ್ ಟು ಫಾರ್ಗಿವ್. ಇಲ್ಲಿ 2 ಕಡೆ ಬಂದಿರುವಂಥದ್ದು. ಇಲ್ಲಿ ಫಾರ್ ಅನ್ನುವಂಥದ್ದು ಕೂಡ ಫಾರ್ ಮುಂದ್ಗಡೆ ಕೂಡ ಫಾರ್ಗಿವ್ ಅನ್ನೋ ವರ್ಡನ್ನು ಯೂಸ್ ಮಾಡಬೇಕು. ಆಮೇಲೆ ಟು ಆದಮೇಲೆ ಕೂಡ ಏನು ಮಾಡಬೇಕು, ನಾವು ಫಾರ್ಗಿವ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಬೇಕು. ಇಲ್ಲಿ 2ರಲ್ಲಿ ಒಂದು ಕಡೆ ರೈಟ್ ಆಗಿದ್ರು ಕೂಡ 1 ಮಾರ್ಕ್ಸನ್ನು ಕೊಡ್ತಾರೆ. ಸೊ ಕರೆಕ್ಟಾಗಿ ಬರೀಬೇಕಷ್ಟೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 55, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ಪ್ಯಾಸಿವ್ ವಾಯ್ಸ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ. ನಾರ್ಮಲ್ ಆಗಿ ಪ್ಯಾಸಿವ್ ವಾಯ್ಸ್ ಅಂತಂದಾಗ ನಾವೇನು ಮಾಡ್ತೀವಿ,
ನಾರ್ಮಲ್ ರೂಲ್ಸನ್ನು ನೋಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ಒಂದು ಸ್ಪೆಸಿಫಿಕ್ ರೂಲ್ಸ್ ಇರುತ್ತಲ್ಲ, ಸ್ಪೆಸಿಫಿಕ್ ರೂಲ್ಸ್ ಮೇಲೆ ಬಂದಿರುವಂಥ ಒಂದು ಕ್ವೆಶನ್ ಇದು. ಸೊ ನಾವು ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಆಗಿರ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು, ಡಿಗ್ರೀಸ್ ಆಫ್ ಸೂಪರ್ಲೇಟಿವ್ ಡಿಗ್ರಿ ಇರ್ಬೋದು, ಆಮೇಲೆ ಎಲ್ಲವನ್ನು ಡೈರೆಕ್ಟ್ ಇಂಡೈರೆಕ್ಟ್ ಸೆಂಟೆನ್ಸ್ ಇರ್ಬೋದು, ಅವೆಲ್ಲವುಗಳನ್ನು ನಾವು ಕೇವಲ ರೂಲ್ಸ್ಗಳ ಮಾತ್ರ ಅಲ್ಲದೆ ಕೆಲವೊಂದಿಷ್ಟು ಏನಿರುತ್ತೆ ಎಕ್ಸೆಂಪ್ಷನ್ ಇರುತ್ತೆ, ಅದನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಕ್ವೆಶನ್ ನಂಬರ್ 55, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸಲ್ಲಿ ಮಾಡಿರಿ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಕ್ವೆಶನ್ ಬಂದು ಹೂ ಟಾಟ್ ಯು ಇಂಗ್ಲೀಷ್ ಅಂತಂದರೆ ನಿಮಗೆ ಯಾರು ಇಂಗ್ಲೀಷನ್ನು ಕಲಿಸಿದ್ದಾರೆ ಅಂತ. ಇದನ್ನು ನಾವು ಏನು ಮಾಡಬೇಕು, ಬೈ ಹೂಮ್ ವಾಸ್ ಇಂಗ್ಲೀಷ್ ಟಾಟ್ ಟು ಯು ಅನ್ನುವಂಥದ್ದು. ಬೈ ಹೂಮ್ ವಾಸ್ ಇಂಗ್ಲೀಷ್ ಟಾಟ್ ಟು ಯು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 56, ಆಲ್ ಡಿಸೈರ್ ವೆಲ್ತ್ ಆ್ಯಂಡ್ ಸಮ್ ಅಕ್ವೈರ್ ಇಟ್. ಇಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ, ಪ್ಯಾಸಿವ್ ವಾಯ್ಸ್ ಅಂದಾಗ ಆಬ್ಜೆಕ್ಟ್ ಏನಿರತ್ತಲ್ಲ, ಆಬ್ಜೆಕ್ಟನ್ನು ಫಸ್ಟ್ ತೊಗೊಂಡು ಬಂದು ಲಾಸ್ಟಲ್ಲಿ ಏನಿರಬೇಕು, ಬೈ ಅನ್ನುವಂಥದ್ದು ಆ್ಯಡ್ ಆಗುತ್ತೆ ಅಂತ ಹೇಳ್ತಿರ್ತೀವಿ ರೂಲ್ಸ್ ವೈಸ್. ಬಟ್ ಇಲ್ಲಿ ಏನಿದೆ, ಸ್ವಲ್ಪ ನಮಗೆ ಎಕ್ಸ್ಟ್ರಾ ವರ್ಕ್ ಹಾಕುವಂಥದ್ದು. ನಾವು ಪೂರ್ತಿಯಾಗಿ ನಾವು ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವಾಯ್ಸ್ ನೋಡ್ತಾ ಹೋದಾಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ನೋಡಿ. ವೆಲ್ತ್ ಈಸ್ ಡಿಸೈರ್ಡ್ ಬೈ ಆಲ್ ಆ್ಯಂಡ್ ಇಟ್ ಈಸ್ ಅಕ್ವೈರ್ಡ್ ಬೈ ಸಮ್. ವೆಲ್ತ್ ಈಸ್ ಡಿಸೈರ್ಡ್ ಬೈ ಆಲ್ ಆ್ಯಂಡ್ ಇಟ್ ಈಸ್ ಅಕ್ವೈರ್ಡ್ ಬೈ ಸಮ್ ಅನ್ನುವಂಥದ್ದು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಅಂತಂದರೆ 57, 58 ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದೇ ರೀತಿ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಕ್ವೆಶನ್ಸ್, ಹಾಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳನ್ನ ಯಾವ ರೀತಿ ಬರೀಬೇಕು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ಇನ್ನೂ ಯಾರು ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ಅಥವಾ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಯಾವುದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.